ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವಿಡಿಯೋಗಳ ಉದ್ದೇಶ ಎಲ್ಲರೂ ಧನವಂತರಾಗಬೇಕು, ಆರೋಗ್ಯವಂತರಾಗಬೇಕು ಮತ್ತು ನೆಮ್ಮದಿವಂತರಾಗಬೇಕು. ಸ್ನೇಹಿತರೆ, ಇವತ್ತಿನ ದಿನ ಧನ್ಯತಾ ಮನೋಭಾವ ಅಥವಾ ಕೃತಜ್ಞತೆಗಳು. ಸ್ನೇಹಿತರೆ, ನಿತ್ಯ ಜೀವನದಲ್ಲಿ ನಾವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಅನೇಕ ವಿಧವಾದ ಅಡಚಣೆಗಳು ಅಥವಾ ತೊಂದರೆಗಳು ಪದೇ ಪದೇ ಕಾಣಿಸ್ಕೋತಿದ್ರೆ ಈ ಕೃತಜ್ಞತೆ ಅಥವಾ ಧನ್ಯತಾ ಮನೋಭಾವ ತಾಳುವುದರಿಂದ ಅದರಿಂದ ದೂರ ಆಗ್ಬೋದು. ಸ್ನೇಹಿತರೆ, ನಾವು ದಿನ ವ್ಯವಹರಿಸುವ ವೇಳೆ ಮನೆ ಒಳಗಡೆ ಇರ್ಬೋದು, ಆಚೆ ಕಡೆ ವ್ಯವಹಾರ ಮಾಡಿದಾಗ ಪ್ರತಿಯೊಂದು ಕೆಲಸ ಕಾರ್ಯಕ್ಕೂ ಅಡೆತಡೆ, ಕಿರಿಕಿರಿ, ಸಮಾಧಾನವಾಗಿ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡೆಯುವುದಿಲ್ಲ. ಇದು ಕೆಲವರ ಜೀವನದಲ್ಲಿ ಆಗಾಗ ಕಾಣಿಸ್ಕೋಬೋದು. ಇದು ಬರಲು ಬಲವಾದ ಕಾರಣ ನಮ್ಮ ಹಿಂದಿನ ಜನ್ಮದ ಕರ್ಮ ಇರ್ಬೋದು, ಅಥವಾ ಅವರ ರಾಶಿ, ಅವರ ಗ್ರಹಗಳು ಅವರ ಮೇಲೆ ಪ್ರಭಾವ ಬೀರುವ ಪರಿಸ್ಥಿತಿ ಇರ್ಬೋದು. ಅದರ ಬಗ್ಗೆ ಮುಂದೆ ಕೂಲಂಕಷವಾಗಿ ತಿಳ್ಕೊಳ್ಳೋಣ. ಪ್ರತಿನಿತ್ಯ ಪದೇ ಪದೇ ವ್ಯವಹರಿಸುವಾಗ ತೊಂದರೆ ಅನುಭವಿಸಿದಾಗ ನಾವು ಬೆಳಗ್ಗೆ ನಿದ್ದೆಯಿಂದ ಎದ್ದ ತಕ್ಷಣ ನಾವು ಪಂಚಭೂತಗಳಿಗೆ ಅಂದರೆ ನೀರು, ಆಕಾಶ, ವಾಯು, ಅಗ್ನಿ, ಈ ಪಂಚಭೂತಗಳಿಗೆ ಒಂದು ಥ್ಯಾಂಕ್ಸ್ ಅಥವಾ ಕೃತಜ್ಞತೆ ತಿಳಿಸ್ಬೋದು. ನಾವು ಉಪಯೋಗಿಸುವ ವಸ್ತುಗಳು, ನಾವು ಉಪಯೋಗಿಸುವ ಹಾಸಿಗೆ ಇರ್ಬೋದು, ಯಾವುದೇ ವಸ್ತುಗಳಿಗೆ ಅದರದೇ ಆದ ಒಂದು ಶಕ್ತಿ ಇರ್ತದೆ. ಅದನ್ನು ನಾವು ಪ್ರತಿನಿತ್ಯ ಉಪಯೋಗಿಸಿದಾಗ ಮಾತ್ರ ಅದಕ್ಕೆ ನಮಗೆ ಒಂದು ರಿಲೇಷನ್ಶಿಪ್ ಬೆಳೆದಿರ್ತದೆ. ಫಾರ್ ಎಕ್ಸಾಂಪಲ್, ನಾವೊಂದು ಟೂ ವೀಲರು ಅಥವಾ ಕಾರು ದಿನ ಉಪಯೋಗಿಸ್ತಾ ಇರ್ತೀವಿ, ಅದಕ್ಕೂ ನಮಗೆ ಒಂದು ಬಾಂಧವ್ಯ ಬೆಳೆದಿರ್ತದೆ. ಅದಕ್ಕೆ ನಾವು ಒಂದು ಕೃತಜ್ಞತೆ, ಥ್ಯಾಂಕ್ಸ್ ಹೇಳೋದ್ರಿಂದ ನಮ್ಮ ಎಷ್ಟೋ ವ್ಯವಹಾರ ಸುಸೂತ್ರವಾಗಿ ಹೋಗ್ತದೆ. ನಾವು ಒಂದು ನೀರು ಕುಡಿದ್ರೂ ಗಂಗಾ ಮಾತೆಗೆ ಒಂದು ಥ್ಯಾಂಕ್ಸ್ ಹೇಳೋದು, ಊಟ ಮಾಡೋಕ್ಕೆ ಮುಂಚೆ ಊಟಕ್ಕೆ ಒಂದು ಥ್ಯಾಂಕ್ಸ್ ಹೇಳೋದು, ನಾವು ತಿನ್ನೋ ಊಟ ಆಹಾರ ಯಾವುದೇ ಇರ್ಬೋದು, ಅದಕ್ಕೆ ಯಾರ್ಯಾರು ಕಾರಣ ಇರ್ತದೋ ಅವ್ರಿಗೆಲ್ಲ ಥ್ಯಾಂಕ್ಸ್ ಅಂತೇಳ್ಬಿಟ್ಟು ಕೃತಜ್ಞತೆ ಹೇಳಿ ಊಟ ಮಾಡೋದ್ರಿಂದ ನಮಗೆ ಎಷ್ಟೋ ಅನುಕೂಲ ಆಗ್ತದೆ. ಇದರ ಹಿಂದೆ ತುಂಬ ಡೀಪಾಗಿ ವ್ಯವಹರಿಸಬೇಕಾಗ್ತದೆ. ನಾವು ಈ ಊಟ ನಾವು ಮಾಡಬೇಕಾದ್ರೆ ಎಳ್ಳಿಂದ ಬೆಳೆಯೋದ್ರಿಂದ ಹಿಡಿದು ಅದು ನಮ್ಮ ತಟ್ಟೆ ಊಟ ಬರೋದಷ್ಟೊತ್ತು ಎಷ್ಟು ಜನ ಅದರದ ಆದ ಒಂದು ವ್ಯವಸ್ಥಿತವಾಗಿ ನಡೆದಿರ್ತದೆ. ಅವರಿಗೆಲ್ಲ ನಾವು ಒಂದು ಧನ್ಯತಾ ಮನೋಭಾವ ತೋರಿಸೋದ್ರಿಂದ ನಾವು ತಿನ್ನೋ ಆಹಾರ ನಮಗೆ ಒಳ್ಳೆ ಫಲಿತಾಂಶ, ಒಳ್ಳೆ ಜೀರ್ಣಶಕ್ತಿ, ಒಳ್ಳೆ ಆಹಾರವಾಗಿ ನಮ್ಮ ಶರೀರದಲ್ಲಿ ಪರಿವರ್ತನೆ ಆಗ್ತದೆ. ನಾವು ಏನೇ ಸಹಾಯ ಈ ಪ್ರಕೃತಿ ಮಾತೆಯಿಂದ ನಾವು ಪಡೆದ್ರೂ ಒಂದು ಥ್ಯಾಂಕ್ಸ್ ಅಥವಾ ಒಂದು ಕೃತಜ್ಞತೆ ಹೇಳೋದ್ರಿಂದ ನಮಗೆ ಅನೇಕ ಅನುಕೂಲಗಳು ಇದೆ. ಸ್ನೇಹಿತರೆ, ಇದನ್ನು ನಿರಂತರವಾಗಿ ಅಭ್ಯಾಸ ಮಾಡಿಕೊಂಡು ನಿತ್ಯ ಕೆಲಸ ಕಾರ್ಯಗಳಲ್ಲಿ ಒಂದು ಕೃತಜ್ಞತಾ ಮನೋಭಾವ ಇಟ್ಟುಕೊಂಡು ಪ್ರತಿಯೊಂದು ಥ್ಯಾಂಕ್ಸ್ ಹೇಳ್ಕೊಂಡು ಯಾವುದೇ ಕಾರಣಕ್ಕೆ ಕೊರಗದೆ, ಅತಿಯಾಗಿ ಯೋಚನೆ ಮಾಡದೆ
ನಿರಂತರವಾಗಿ ಅವರವರ ಕೆಲಸ ಕಾರ್ಯಗಳಲ್ಲಿ ನಿರಂತರವಾಗಿ ಶ್ರದ್ಧಾಭಕ್ತಿಯಿಂದ ಸಂತೋಷದಿಂದ ಅವರವರ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದರೆ ಎಲ್ಲ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡೆದು ಆರೋಗ್ಯವಂತರಾಗಲು, ಧನವಂತರಾಗಲು, ನೆಮ್ಮದಿವಂತರಾಗಲು ಸಂದೇಹವೇ ಇಲ್ಲ. ಈ ವಿಷಯದಲ್ಲಿ ಏನೇ ಸೂಚನೆ, ಮಾರ್ಗದರ್ಶನ, ಸಂದೇಶ ಬೇಕಾದಲ್ಲಿ ನನ್ನ ಮೊಬೈಲ್ ನಂಬರಾದ 9448356657 ಕಾಂಟ್ಯಾಕ್ಟ್ ಮಾಡಬೇಕಾಗಿ ತಮ್ಮಲ್ಲಿ ಶೌರ್ಯ ಪ್ರಾರ್ಥನೆ. ಸ್ನೇಹಿತರೆ, ಈ ಕೃತಜ್ಞತೆ ಅಥವಾ ಧನ್ಯತಾಭಾವವನ್ನು ಇಲ್ಲದಿರ ಯಾವುದೇ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡೆಯಲು ಸಾಧ್ಯವೇ ಇಲ್ಲ. ಇದು ಪ್ರತಿಯೊಬ್ಬರಲ್ಲೂ ನಿತ್ಯ ಜೀವನದಲ್ಲಿ ಅಳವಡಿಸ್ಕೋಬೇಕು. ಬೆಳಗ್ಗೆ ಮನೆಯಿಂದ ಆಚೆ ಹೋದಾಗ ತಂದೆ ತಾಯಿಗೆ ಅಥವಾ ವಯಸ್ಸಾದವರಿಗೆ ನಮಸ್ಕಾರ ಮಾಡಿಕೊಡೋದ್ರಿಂದ, ಆಶೀರ್ವಾದ ತಗೊಂಡು ಆಚೆ ಹೋಗೋದ್ರಿಂದ ಎಷ್ಟು ಅನುಕೂಲ ಇದೆ. ಈ 85 ವರ್ಷ ವಯಸ್ಸಾಗಿರುವ ಯಾವುದೇ ಗಂಡಸು ಹೆಂಗಸು ಯಾರೇ ವಯಸ್ಸಾದ ಜನರಿಗೆ ಅವ್ರದ್ದೇ ಆದ ಒಂದು ಶಕ್ತಿ ಇರ್ತದೆ. ಅವರು ಜೀವಮಾನದಲ್ಲಿ ಹುಣ್ಣಿಮೆಗಳನ್ನ ಜಾಸ್ತಿ ನೋಡಿರ್ತಾರೆ ಬೇರೆಯವರಿಗಿಂತ. ಅವರಿಗೆ ಅವ್ರದ್ದೇ ಆದ ಒಂದು ಶಕ್ತಿ ಬಂದಿರ್ತದೆ. ಅವರ ಆಶೀರ್ವಾದ ಪಡೆಯುವುದರಿಂದ ಇತರರಿಗೆ ತುಂಬ ಅನುಕೂಲ ಅಂತ ನಮ್ಮ ಗ್ರಂಥಗಳಲ್ಲಿ ಉಲ್ಲೇಖವಾಗಿದೆ. ಇದನ್ನು ಅವಕಾಶ ಸಿಕ್ಕಿದವರು ಅಥವಾ ಪ್ರತಿನಿತ್ಯ ಪಡ್ಕೊಂಡ್ರೆ ಅವರ ಜೀವನದಲ್ಲಿ ಒಳ್ಳೆಯ ಏಳಿಗೆ ಅಥವಾ ಮನಃಶಾಂತಿ ಸಿಗುವುದರಲ್ಲಿ ಸಂದೇಶವಿಲ್ಲ. ಸ್ನೇಹಿತರೆ, ಈ ಕೃತಜ್ಞತೆ ಅಥವಾ ಧನ್ಯತಾಭಾವ ಅನ್ನುವುದು ಪ್ರತಿಯೊಬ್ಬರಿಗೂ, ಮನುಷ್ಯನಿಗೆ ಬುದ್ಧಿ ಬಂದ ಮೇಲೆ ಅವರು ಈ ಬ್ರಹ್ಮಾಂಡದಲ್ಲಿ ಬದುಕಿರುವವರೆಗೂ ಅದನ್ನು ನಿತ್ಯ ಅದನ್ನು ಬೆಳಗ್ಗೆ ಏಳುವರಿಂದ ಮಲಗುವವರೆಗೂ ಅದನ್ನು ಮಾಡುವುದರಿಂದ ಅದರಿಂದ ಅನೇಕ ಅನುಕೂಲಗಳು ಪಡೆಯುವುದರಲ್ಲಿ ಸಂದೇಹವಿಲ್ಲ. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಸ್ನೇಹಿತರೆ.